ನಮಸ್ಕಾರ ಸ್ನೇಹಿತರೆ, ನೀವು LPG ಸಿಲಿಂಡರ್ ಬುಕ್ ಮಾಡುವ ಪ್ಲ್ಯಾನ್ನಲ್ಲಿದ್ದರೆ ಈ ಹೊಸ ಬದಲಾವಣೆಯನ್ನು ಖಂಡಿತವಾಗಿಯೂ ತಿಳಿಯಲೇಬೇಕು. ಹಾಗಿದ್ದರೆ ಆ ಬದಲಾವಣೆ ಏನು ಅನ್ನೋದನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ಮುಂದೆ ನೀವು ದಿನದ ಯಾವುದೇ ಸಮಯದಲ್ಲಿ ಫೋನ್ ಮೂಲಕ ಗ್ಯಾಸ್ ಬುಕ್ ಮಾಡುವ ಅಭ್ಯಾಸವಿದ್ದರೆ ಇನ್ನು ಮುಂದೆ ಅದು ಅಷ್ಟು ಸುಲಭವಲ್ಲ. ಏಕೆಂದರೆ ಗ್ಯಾಸ್ ಏಜೆನ್ಸಿಗಳು ಈಗ ಬುಕ್ಕಿಂಗ್ ಪ್ರಕ್ರಿಯೆಗಾಗಿ ಒಂದು ನಿರ್ದಿಷ್ಟವಾದ ವೇಳಾಪಟ್ಟಿಯನ್ನು ಜಾರಿಗೆ ತಂದಿವೆ. ಒಂದು ವೇಳೆ ನೀವು ಈ ಸಮಯವನ್ನು ಪಾಲಿಸದಿದ್ದರೆ ನಿಮ್ಮ ಬುಕ್ಕಿಂಗ್ ಅರ್ಜಿಯನ್ನು ಅವರು ಸ್ವೀಕರಿಸುವುದಿಲ್ಲ. ಈ ಹೊಸ ನಿಯಮದ ಅನ್ವಯ ಗ್ಯಾಸ್ ಬುಕ್ಕಿಂಗ್ ವಿಂಡೋ ದಿನದ 24 ಗಂಟೆಯೂ ಗ್ರಾಹಕರಿಗೆ ಲಭ್ಯವಿರುವುದಿಲ್ಲ. ನೀವು ಸಿಲಿಂಡರ್ ಕಾಯ್ದಿರಿಸಬೇಕೆಂದರೆ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆಯ ಒಳಗೆ ಅಥವಾ ರಾತ್ರಿ 8ರಿಂದ ಮಧ್ಯರಾತ್ರಿ 12 ಗಂಟೆಯ ಅವಧಿಯಲ್ಲಿ ಕರೆ ಮಾಡಬೇಕಾಗುತ್ತದೆ. ಇಲ್ಲವೇ ಇದೇ ನಿಗದಿತ ಸಮಯದ ಚೌಕಟ್ಟಿನಲ್ಲಿ ನೀವು ಬುಕ್ಕಿಂಗ್ ಸಂದೇಶವನ್ನು ಕಳುಹಿಸಬೇಕಾಗುತ್ತದೆ. ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದರೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸರಿಸುಮಾರು 13 ತಾಸುಗಳ ಕಾಲ ಬುಕ್ಕಿಂಗ್ ಪ್ರಕ್ರಿಯೆ ಸಂಪೂರ್ಣ ಸ್ಥಗಿತವಾಗಿರುತ್ತದೆ. ಇದರಿಂದಾಗಿ ಮನೆಯಲ್ಲಿ ಗ್ಯಾಸ್ ಮುಗಿಯುವ ಮೊದಲೇ ಸರಿಯಾದ ಸಮಯದಲ್ಲಿ ಗ್ಯಾಸ್ ಬುಕ್ ಮಾಡುವುದು ಉತ್ತಮ. ಇದರ ಜೊತೆಗೆ ಚಾಲ್ತಿಗೆ ಬಂದಿರುವ ಮತ್ತೊಂದು ಪ್ರಮುಖ ನಿಯಮದ ಬಗ್ಗೆಯೂ ನೀವು ತಿಳಿದುಕೊಳ್ಳಲೇಬೇಕು. ನಿಮ್ಮ ಇಚ್ಛೆಯಂತೆ ಯಾವಾಗ ಬೇಕಾದರೂ ಸಿಲಿಂಡರ್ ಬುಕ್ ಮಾಡಲು ಈಗ ಅವಕಾಶವಿರುವುದಿಲ್ಲ. ನಿಮಗೆ ಕೊನೆಯ ಬಾರಿ ಸಿಲಿಂಡರ್ ವಿತರಣೆಯಾಗಿ ಕನಿಷ್ಠ 25 ದಿನಗಳು ಮುಗಿದಿರಬೇಕು. ಆಗ ಮಾತ್ರ ಹೊಸ ಬುಕ್ಕಿಂಗ್ ಪಡೆಯಲು ಸಾಧ್ಯವಾಗುತ್ತದೆ. ಈ ನಿಗದಿತ ದಿನಗಳಿಗಿಂತ ಮುಂಚಿತವಾಗಿ ನೀವು ಪ್ರಯತ್ನಿಸಿದರೆ ಆಟೋಮೇಟೆಡ್ ವ್ಯವಸ್ಥೆಯು ನಿಮ್ಮ ಬುಕ್ಕಿಂಗನ್ನು ರಿಜೆಕ್ಟ್ ಮಾಡುತ್ತದೆ. ಹಾಗಾಗಿ ಸಿಲಿಂಡರ್ ಬುಕ್ ಮಾಡುವ ಮುನ್ನ ಈ ಎಲ್ಲ ಅಂಶಗಳ ಬಗ್ಗೆಯೂ ನೀವು ವಿಶೇಷ ಗಮನ ಹರಿಸಬೇಕಾಗುತ್ತದೆ.